ಹೋಗಕ್ಕಾಗಲ್ವಾ? ಅದೊಂದ್ ಬಾಕಿ ನೋಡು. ದುರ್ಗನ ಹತ್ರ ಮಣಿಗೊಂದ್ ಛತ್ರಿ ಕೊಡ್ಸು ಅಂದ್ರೆ ಅವಳೇ ಛತ್ರಿ, ಅವಳಿಗೆ ಯಾಕೆ ಛತ್ರಿ ಅಂತಾಳ ಅಷ್ಟೇ. ಏನೋ ನಿನ್ ಮುಖದಲ್ಲಿ ನಗು ನೋಡ್ಬೇಕು ಅಂತ ಹಾಗಂದೆ. ಈಗ ಹೇಳು, ಯಾಕೆ ಬೇಜಾರಲ್ಲಿದ್ದೆ? ಅವನು ಅಂದ್ರೆ ಗೂಬೆರಾಯ ಮಾಯನ್ ಮದ್ವೆ ಆಗ್ತದಾನೆ. ನಾವೀಗ ಮದ್ವೆ ನಿಲ್ಲಿಸ್ಬೇಕಾ? ಹೌದು. ನನ್ನ ಹತ್ರ ಒಂದು ಖತರ್ನಾಕ್ ಐಡಿಯಾ ಇದೆ. ಅಯ್ಯೋ ದೇವ್ರೆ, ಈ 2 ತರ್ಲೆಗಳು ಸೇರಿ ಏನೋ ಅನಾಹುತ ಮಾಡ್ತಾರೆ. ಪರಿವರ್ತನೆ, ಶಾಶ್ವತ ಬದಲಾವಣೆ. ಏನ್ ಬದಲಾವಣೆ? ಬದುಕು ಬದಲಾವಣೆ. ಗುರಿ ಕಠಿಣ, ದಾರಿ ದೂರ, ಕಲ್ಲು ಮುಳ್ಳು. ಅಪ್ಪ, ಯಾರ ದಾರಿಲಿ ಮುಳ್ಳಿರುತ್ತೆ ಅಂತ ಹೇಳ್ತಿದ್ಯಾ? ಅಲ್ಲ, ನಾನೇ ನಿನ್ ತರ ಕಾಡಲ್ಲಿ ಓಡಾಡ್ತೀನ ಮುಳ್ಳಿರುತ್ತೆ ಅಂತ ಹೇಳೋದಿಕ್ಕೆ? ದಾರಿ ಅನಿವಾರ್ಯ, ಗುರಿ ದೃಢ. ಅಪ್ಪ, ನನಗಿರೋದು ಒಂದೇ ಗುರಿ, ನಮ್ಮ ಅಕ್ಕನ್ನ ಹುಡ್ಕೋದು. ಹೇಳಪ್ಪ, ಅಕ್ಕ ಸಿಗ್ತಾಳ? ಕಾಣದ್ದರ ಹುಡುಕಾಟ, ಕಂಡಿದ್ದಕ್ಕೆ ಹುಡುಕಾಟ ಅನಗತ್ಯ. ಕಂಡಿದ್ದಕ್ಕೆ ಹುಡುಕಾಟ ಅಗತ್ಯ ಇಲ್ಲ ಅಂದ್ರೆ ಏನು? ಯಪ್ಪ, ನಿನ್ ಮಾತು ನೀನು. ಅಪ್ಪ, ನೀನ್ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಈ ಒಗಟ್ಗಳೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತವೆ. ಅದ್ ಬಿಡು, ನನಗೆ ನಮ್ಮ ಅಕ್ಕ ಸಿಗ್ತಾಳ? ಕವಡೆ ಕವಡೆ, ಪ್ರಶ್ನೆ ಉತ್ತರ, ಅಕ್ಕ ತಂಗಿ, ಸತ್ಯ ಸತ್ಯ. ಅಂದ್ರೆ ಕವಡೆ ಹಾಕ್ಬೇಕಾ? ಸತ್ಯ ಶೋಧ, ಕವಡೆ ದಾರಿ, ಅಕ್ಕ ರಕ್ತ ಸಂಬಂಧ, ಬದುಕು ಮಾಯೆ. ಕವಡೆ ದಾರಿ. ಸರಿ, ನನ್ನ ದುರ್ಗಾಪುರದಿಂದ ಇಲ್ಲಿ ಕರ್ಕೊಂಬಂದಿದ್ದು ಆ ಕವಡೆನೆ. ಈಗ ನಮ್ಮ ಅಕ್ಕನ ಹುಡ್ಕೊಡೋದು ಆ ಕವಡೆನೆ ಅಂದ್ರೆ ನೋಡೇ ಬಿಡೋಣ. ಅಂದ್ರೆ ಆ ಟ್ಯಾಬ್ಲೆಟ್ ನ ಮಾಯ ಕುಡಿಯೋ ಹಾಲಿಗೆ ಹಾಕಿದ್ರೆ ಮುಗೀತು. ನಿದ್ದೆ ನಿದ್ದೆ ನಿದ್ದೆ, ಜಪ್ಪಯ್ಯ ಅಂದ್ರೆ ಉಳಿಯಲ್ಲ. ಯೋ ಚೇಷ್ಟೆಗಳ, ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡ್ತೀರಾ. ಸುನಿ, ಮಕ್ಳು ಇದನ್ನೆಲ್ಲ ಮಾಡ್ಬಾರ್ದು. ಸೂಪರ್. ಅವಳು ನಿದ್ದೆ ಮಾಡ್ಬಿಟ್ರೆ ಮುಹೂರ್ತ ಟೈಮಿಗೆ ಹೇಳಕ್ಕೆ ಆಗಲ್ಲ. ಅಲ್ಲಿಗೆ ನಮ್ ಪ್ಲಾನ್ ಸಕ್ಸಸ್. ಮದ್ವೆ ಕ್ಯಾನ್ಸಲ್. ಎಸ್, ಆ ಮಾತ್ರ ಎಲ್ಲಿ ಸಿಗುತ್ತೆ ಅಂತ ನಂಗೆ ಗೊತ್ತು. ತಗೊಂಡ್ ಬರೋಣ, ಆಮೇಲೆ ಅದನ್ನ ಮಿಕ್ಸ್ ಮಾಡೋಣ. ಪರ್ಫೆಕ್ಟ್ ಐಡಿಯಾ. ಸೂಪರ್ ನೀನು. ಏ ಮಣಿ, ನೀನು ಕೆಡೋದಲ್ದೆ ನನ್ ಮಗಳ ತಲೆನೂ ಕೆಡಿಸ್ತಾ ಇದೀಯಾ. ಬರೀ ಇಂಥವೇ ನಿಂದು. ಯಾರೋ ನನ್ನನ್ನ ತುಂಬಾ ಹೊಗಳುತ್ತಿದ್ದಾರೆ ಅನ್ಸುತ್ತೆ ಪುಟ್ ಮೇಡಮ್. ನೋಡು, ಅಕ್ಷಯ್ ಬರ್ತಿದೆ. ನಿನ್ನ ನೆನೆಸ್ಕೊತಿದ್ದಾರ? ಫ್ಯಾನ್ಸ್ ಜಾಸ್ತಿ ಅಲ್ವಾ ನನ್ಗೆ? ಹೋಗ್ಲಿ ಬಿಡು, ಈಗ ಮಾತ್ರೆ ಬಗ್ಗೆ ಯೋಚಿಸೋಣ. ಯಾಕೆ ಒಂಥರ ಇದೆಯಾ? ದುರ್ಗಾ, ನೀನ್ ಹುಷಾರಾಗಿದ್ಯಾ ತಾನೆ? ಇಷ್ಟ ರಾತ್ರಿನಲ್ಲಿ ಎಲ್ಲೋಗಿದ್ದೆ? ನಮ್ಮಪ್ಪನ ಭೇಟಿ ಮಾಡೋಣ ಅಂತ ಹೋಗಿದ್ದೆ. ಓ, ಅಪ್ಪನಾ? ಏನಂದ್ರು? ಅದು ನಿನ್ ಕೈನಲ್ಲಿ ಬಾಕ್ಸ್ ಇದೆಯಲ್ಲ, ಅಪ್ಪಂಗೆ ಊಟ ಕೊಡೋಕೆ ಹೋಗಿದ್ಯೇನೋ ಅಂತ ಅನ್ಕೊಂಡು ಕೇಳ್ದೆ. ಏನಂದ್ರು ಅಪ್ಪ? ಅವ್ರು ಏನೇನೋ ಅಂತಾರೆ, ಆದ್ರೆ ಅವ್ರ ಮಾತು ನನಗೆ ಅರ್ಥ ಆಗ್ಬೇಕಲ್ವಾ. ಅವ್ರನ್ನ ನೋಡಿದ್ರೆ ನನ್ಗೆಷ್ಟು ಸಂಕಟ ಆಗುತ್ತೆ ಗೊತ್ತಾ ದೇವಿಯವರೇ. ನಮ್ಮಪ್ಪ ಹೇಗಿದ್ರು ಗೊತ್ತಾ? 10 ಊರಲ್ಲೂ ನಮ್ಮಪ್ಪ ಅಂದ್ರೆ ಎಂತ ಗೌರವ ಇತ್ತು. ಆದ್ರೆ ಈಗ ಅವ್ರ ಸ್ಥಿತಿ ನೋಡೋದಕ್ಕಾಗಲ್ಲ. ಅವ್ರನ್ನ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ದೇವಿಯವರೇ, ನಮ್ಮಪ್ಪ ಎಷ್ಟು ವರ್ಷದಿಂದ ಹೀಗಾಗಿದ್ದಾರೆ ಗೊತ್ತಾ? ಜನ ಎಲ್ಲರೂ ಹೇಳ್ತಾರೆ ಅವಳು ಅಂದ್ರೆ ಆ ಕರ್ಪ ಕುಡಿ ಒಳಗಡೆ ಇರೋ ಅವಳೇ ನಮ್ಮಪ್ಪನ ಹೀಗೆಲ್ಲ ಮಾಡಿದ್ದು ಅಂತ. ಅದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ನಮ್ಮಪ್ಪ ಏನನ್ನೆಲ್ಲ ಎದುರಿಸಿದ್ದಾರೆ ಅಂತ.
ನನಗ್ ಗೊತ್ತು ನಮ್ಮಪ್ಪ ಅನುಭವಿಸಿರೋ ಹಿಂಸೆ ಅವ್ರನ್ನ ಹೀಗ್ ಮಾಡಿದ. ದೇವಿಯವ್ರ, ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ, ನಾನು ಎಲ್ಲರೂ ತುಂಬಾ ಖುಷಿಯಾಗಿದ್ವಿ. ಆದ್ರೆ ನಮ್ ಕುಟುಂಬದ ಮೇಲೆ ಯಾರ್ ಕೆಟ್ಟ ಕಣ್ ಬಿತ್ತೋ ಏನೋ, ಸರ್ವನಾಶ ಆಗೋಯ್ತು. ಅಮ್ಮ ತೀರ್ಕೊಂಡ್ಲು, ಅಕ್ಕ ಕಳ್ದೋದ್ಲು, ಅಪ್ಪ ನೋಡಿದ್ರೆ ಹೀಗಾದ್ರು. ಸಮಾಧಾನ ಮಾಡ್ಕೋ ದುರ್ಗಾ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಹೇಳಿ ದೇವಿಯವರ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನನಗ್ ಗೊತ್ತು, ನನ್ ಚೆನ್ನಾಗ್ ಗೊತ್ತು, ಇದೆಲ್ಲ ನಮ್ ಕುಟುಂಬಕ್ಕೆ ಅಂಟಿರೋ ಶಾಪ ಅಂತ.